4 ಅವರು ನಾನು ಅಂಗಡಿ ಕೆಲಸ ಮಾಡ್ತೀನಿ. ಡೈಲಿ ಬೆಳಿಗ್ಗೆ 2 ಅವರ್ಸ್, ಸಂಜೆ 2 ಅವರ್ಸ್ ಟಿ ಅಂಗಡಿ ಕೆಲಸ ಮಾಡ್ತೀನಿ. ಇವತ್ತು ನಾನು ಎಲ್ಲಾ ಸಮಾಜ ಸೇವೆಗಳನ್ನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಹುಟ್ಟಕ್ಕೆ ಮೂಲ ಕಾರಣ ನಮ್ಮ ಚಾಮರಾಜ ಕ್ಷೇತ್ರ ಶಾಸಕರಾದ ಕೆ ಹರೀಶ್ ಗೌಡರು. ಕಾರಣ ಏನಂತಂದ್ರೆ ಅವರು ಕೋವಿಡ್ ಟೈಮಲ್ಲಿ ಮಾಡಿದ ಕೆಲಸಗಳು ಮತ್ತೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಅವ್ರು ಗೆಲ್ಲಕ್ಕೂ ಮುಂಚೆನೆ ಕೋವಿಡ್ ಟೈಮ್ ಮಾಡಿದ ಕೆಲಸಗಳು ಮತ್ತೆ ಮದುವೆ 101 ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. ಮತ್ತೆ ಉದ್ಯೋಗ ಮೇಳಗಳು 104 ಸರಿ ಉದ್ಯೋಗ ಮೇಳ ಮಾಡಿಸಿದ್ದಾರೆ. ಯಾವುದೇ ಅಧಿಕಾರ ಇದ್ದಂತೆ ಆ ವ್ಯಕ್ತಿ ಅಧಿಕಾರ ಸಿಗಕ್ಕೆ ಮುಂಚೆ ನಾನು ಅವ್ರ ಜೊತೆ ಇದ್ದಾಗ ತಿಳ್ಕೊಂಡ್ರ ನಾನು ಅವ್ರನ್ನ ಜೊತೆ ಹೋಗ್ತಾ ಅದೇ ರೀತಿ ಏನಾದ್ರು ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು. ಹುಟ್ಟಿದೀವಿ ಸಾಯೋದೊಂದು ದಿನ ಖಚಿತ. ಏನಾದ್ರು ಒಂದು ಮಾಡಬೇಕು ಅಂತ ನನಗೆ ಮನಸ್ಸಲ್ಲಿ ಬಂದಿದ್ದು ಸಮಾಜ ಸೇವೆ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮೊದಲೇ ಈಗ ಒಂದು 3 ವರ್ಷದ ಬ್ಯಾಕು ಬಡ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಿದೆ. ಹೋದ ವರ್ಷ ನಮ್ಮ ಆಫೀಸ್ನಲ್ಲಿ ಸಿಂಪಲ್ ಆಗಿ ಒಂದು ಬರ್ತಡೇ ಮಾಡಿದ್ರು. ಈ ವರ್ಷ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಸೇರಿಕೊಂಡು ಈ ಮೂಲ ಕಾರಣ ಎಲ್ಲರೂ ಇದ್ದಾರೆ, ಎಲ್ಲ ಸ್ನೇಹಿತರುಗಳು ಎಲ್ಲರೂ ಸೇರಿಕೊಂಡು ಈ ವರ್ಷ ಒಂದು ಹಿರಿಯರಿಗೆ ಸನ್ಮಾನ ಮತ್ತೆ SSLCಯಲ್ಲಿ 90% ಅಧಿಕ ತೆಗೆದವರು ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂದ್ಕೊಂಡು ಎಲ್ಲ ಹೇಳಿದ್ರು. ಎಲ್ಲರೂ ನನ್ನ ಜೊತೆ ಕೈ ಜೋಡಿಸಿ ಈ ಪ್ರತಿಭಾ ಪುರಸ್ಕಾರ ಸಕ್ಸಸ್ ಆಗಕ್ಕೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಈ ಒಂದು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮಕ್ಕೂ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ನಾನು ಇಲ್ಲಿಂದನೂ ಇವತ್ತಿಂದನೂ ಹಿಂದೆನೂ ಮುಂದೆನೂ ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಆ ಗುರು ರಾಘವೇಂದ್ರ ಸ್ವಾಮಿ ನನ್ನ ಈ ಒಂದು ಹುಟ್ಟಿದ ಹಬ್ಬಕ್ಕೆ ಯಾರೋ ಶ್ರಮಿಸಿದರೆ ಎಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಮತ್ತೆ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಾವು ನಮ್ಮ ಕೆಲಸದಲ್ಲಿ ಏನು ಶ್ರಮ ಆಗ್ತೀವಿ ಅದೇ ಮೇನ್ ಇಂಪಾರ್ಟೆಂಟು. ಇವತ್ತು ಒಬ್ರು ಟೀಮ್ ಮಾಡೋರು ನಿಂತ್ಕೊಂಡು ಒಬ್ಬ MLA ಕೈಲಿ ಒಂದು ಸನ್ಮಾನ ಮಾಡಿಸ್ಕೊಳಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಅದೆಲ್ಲ ಭಗವಂತನ ಆಸೆ. ಅದಕ್ಕೋಸ್ಕರ ನಾನು ಮಾತು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಎಲ್ಲ ನನ್ನ ಈಗ ಇದಕ್ಕೆ ಒಂದು 10-15 ಜನಗಳ ಹೆಸರು 100 ಜನಗಳ ಹೆಸರು ಹೇಳಬೇಕು. ಯಾರ ಹೆಸರು ಹೇಳ್ತಾ ಇಲ್ಲ, ಯಾಕಂದ್ರೆ ಒಬ್ಬರ ಹೆಸರು ಹೇಳೋದು ಬೇಜಾರಕ್ಕಿಂತ ಅದನ್ನ ಹೇಳೋದೇ ದೊಡ್ಡ ವಿಷಯ ಆಗುತ್ತೆ. ಇಲ್ಲಿರೋರೆಲ್ಲ ವೇದಿಕೆ ಮೇಲೆ ಇರೋರು ಮತ್ತೆ ವೇದಿಕೆ ಮೇಲೆ ಇಳಿದವರು ಎಲ್ಲರೂ ನನಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು.